CBI ಕೊಟ್ಟಂತಹ ಬಹುಮುಖ್ಯ ವಿಚಾರಗಳೇನು ಇಲ್ಲಿ ನೋಡಿ. ಸುಮಾರು 6 ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಈ ಪ್ರಕರಣದಲ್ಲಿ ಸಾಕ್ಷ್ಯಗಳಾಗಿ, ಪೂರಕ ಅಂಶಗಳಾಗಿ ಯೋಗೇಶ್ ಗೌಡ ಅವರ ಆತ್ಮಕ್ಕೆ ಶಾಂತಿ ಸಿಗುವಂತಹ ತೀರ್ಪು ಇವತ್ತು ಹೊರಬೀಳುವಂತಾಗಿದೆ. ಏನದು 6 ಬಹುಮುಖ್ಯ ವಿಚಾರಗಳು ನೋಡಿ. ಆರಂಭದಲ್ಲೇ ನಕಲಿ ಶರಣಾಗತಿಯ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದು CBI. 6 ಮಂದಿ ಬಂದು ನಿಂತ್ಕೋತಾರೆ, ನಾವೇ ಕೊಲೆ ಮಾಡಿದ್ದು ಅಂತ. ಆದರೆ ಅವರು ಡಮ್ಮಿಗಳು ಅನ್ನೋದನ್ನು ಸಾಬೀತುಪಡಿಸಿದ್ದು ಸ್ಥಳೀಯ ಪೊಲೀಸ್ ವ್ಯವಸ್ಥೆ ಅಲ್ಲ, CBI. ನಂಬರ್ 1. ನಂಬರ್ 2, ವಿನಯ್ ಕುಲಕರ್ಣಿ ಅವರ ಆಪ್ತರು ಮತ್ತು ಬಾಡಿಗೆ ಕೊಲೆಗಾರರ ನಡುವೆ ಕೊಲೆಗೂ ಮುನ್ನ ನಡೆದ 100 ಕರೆಗಳನ್ನು CBI ಪತ್ತೆ ಹಚ್ಚಿತ್ತು. ಕೊಲೆಗಾರರು ಧಾರವಾಡಕ್ಕೆ ಬರುವ ಮುನ್ನ ದಾಂಡೇಲಿಯ ರೆಸಾರ್ಟ್ ಒಂದರಲ್ಲಿ ತಂಗಿದ್ರು. ಆ ರೆಸಾರ್ಟ್ ಬುಕ್ಕಿಂಗ್ ಮತ್ತು ಅಲ್ಲಿನ ಮೊಬೈಲ್ ಟವರ್ ಲೊಕೇಶನ್ ಅಸಲಿ ಹಂತಕರನ್ನ ಪತ್ತೆ ಹಚ್ಚಲು ಸಹಕಾರಿಯಾಗಿತ್ತು. ನಾನು ಆರಂಭದಲ್ಲಿ ಹೇಳಿದ್ದೆ ಫೋನ್ ಇಲ್ಲಿ ಎಷ್ಟೇ ಹೆಲ್ಪ್ ಮಾಡಿದೆ ಅಂತ. 3ನೇದು, ತನಿಖೆ ವೇಳೆ ಸುಮಾರು 8 ಪ್ರಮುಖ ಸಾಕ್ಷಿಗಳನ್ನು ಗೋವಾ ಮತ್ತು ಧಾರವಾಡದ ಫಾರ್ಮ್ ಹೌಸ್ನಲ್ಲಿ ಅಕ್ರಮವಾಗಿ ಇರಿಸಲಾಗಿತ್ತು. ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗಿದ್ರು. ಅವರಿಗೆ ಬೆದರಿಕೆ ಹಾಕಿ ನ್ಯಾಯಾಲಯದಲ್ಲಿ ಸುಳ್ಳು ಹೇಳುವಂತೆ ಒತ್ತಡ ಹೇರಲಾಗಿತ್ತು. ಈ ಸಾಕ್ಷಿಗಳನ್ನು ಬೆದರಿಸಲು ಬಳಸಿದ ವಾಹನಗಳು ಮತ್ತು ವ್ಯಕ್ತಿಗಳ ಬಗ್ಗೆ ಸಿಕ್ಕ ಮಾಹಿತಿ ಇದೊಂದು ಸಂಚು ಅನ್ನೋದನ್ನು ಸಾಬೀತುಪಡಿಸೋದಕ್ಕೆ ಸಹಕಾರಿಯಾಗಿತ್ತು. 4ನೇದು, ಪ್ರಕರಣದ ಆರೋಪಿಗಳಲ್ಲಿ ಒಬ್ಬರಾದ ವ್ಯಕ್ತಿ ನೀಡಿದಂತಹ ಹೇಳಿಕೆ ಪ್ರಮುಖ ಸುಳಿವುಗಳಾಗಿ ಕೆಲಸ ಮಾಡಿದ್ವು. A1 ಮತ್ತು A17 ಇಬ್ಬರೂ ಕೂಡ ಮಾಫಿ ಸಾಕ್ಷಿಗಳಾಗಿ ಇಲ್ಲಿ ಕೊನೆ ಪಕ್ಷ ಈ ಪಾಪಪ್ರಜ್ಞೆಯಿಂದ ಹೇಳಿದಂತಹ ಮಾತುಗಳು, ಇಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಗಟ್ಟಿಯಾಗಿ ನಿಂತಹ ನಡೆ ಮತ್ತು ನುಡಿ ಯೋಗೇಶ್ ಗೌಡ ಅವರ ಪ್ರಕರಣಕ್ಕೆ ವಿನಯ್ ಕುಲಕರ್ಣಿ ಮಾಡಿದಂತಹ, ಯಾಕಂದರೆ DK ಶಿವಕುಮಾರ್ ಅವರು ಹಲವು ಸಂದರ್ಭಗಳಲ್ಲಿ ಹೇಳಿದ್ರು, ಜೈಲಿಗೂ ಹೋಗಿ ಬಂದರು, ನನ್ನ ಆತ್ಮೀಯ ಸ್ನೇಹಿತ ಅಂತ. ನಾಳೆ ಇಂಥವ್ರೇನೇ ಅತ್ಯುನ್ನತ ಸ್ಥಾನಕ್ಕೆ ಬಂದು ಕೂತ್ರೆ ಇಂತಹ ರಾಜಕೀಯ ಸಂಚಿನ ಹತ್ಯೆಗಳು ಎಷ್ಟಾಗಬಹುದು. ಆಂಧ್ರದಲ್ಲಿ ಮಾತ್ರ ಕೇಳಿರ್ತೀವಿ ನಾವು, ಅಂತಹ ಹತ್ಯೆಗಳು ಇಲ್ಲಿ ಆಗೋದಿಲ್ವಾ? ಆ ಕಾರಣಕ್ಕೋಸ್ಕರನೇ ಇಂತಹ ಕಟುಕರು, ನೀಚರು ಅತ್ಯುನ್ನತ ಸ್ಥಾನದಲ್ಲಿ ಹೋಗಿ ಕೂರಬಾರ್ದು. ಒಂದು ವೇಳೆ ಕೂತ್ರೆ 10 ವರ್ಷ ಇಳೀತು ಒಂದು ಕೇಸ್ ಅಂದರೆ ಪಾಪ ಯೋಗೇಶ್ ಗೌಡ ಅವರ ಮನೆಯವರು, ಕುಟುಂಬ ಈ ಕಣ್ಣೀರಾಗ್ತಿರುವಂಥದ್ದು. ನನಗೆ ಹೆಂಡತಿ ಮಕ್ಕಳಿದ್ದಾರೆ ಅಂತ. ಯಾಕೆ ಅವ್ರ ಮನೇಲಿ ಇರಲ್ವಾ? ಅವ್ರ ಮನುಷ್ಯರೇ ಅಲ್ವಾ? ನಿಮ್ಮ ಯಾವುದೋ ರಾಜಕೀಯದ ತೀಟೆ ತೆವಲುಗಳಿಗೆ ಒಬ್ಬನನ್ನು ಕುಯ್ದು ಬಿಸಾಕ್ತೀರಿ ಅಂದರೆ ನೀವು ಮನುಷ್ಯರ ಅಂತ ಕೋರ್ಟು ಕೂಡ ಸರಿಯಾಗಿ ತೀರ್ಪನ್ನು ಕೊಟ್ಟಿರುವಂಥದ್ದು ಘನವೆತ್ತ ಕೋರ್ಟ್.